ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ನಟ ಚೇತನ್ ವಿವಾದ. ನಾವೆಲ್ಲರೂ ಸಹ ರಾಜ್ಕುಮಾರ್ ಫ್ಯಾನ್ಸ್ ಎಂದ ಚೇತನ್. ನಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಎಂದಿದ್ದಾರೆ ಚೇತನ್. ಕೆಲವರು ಅಭಿಮಾನಿಗಳ ಹೆಸರಿನಲ್ಲಿ ಮಸಿ ಬಳಿತಾ ಇದ್ದಾರೆ. ಚಿಕ್ಕ ವಯಸ್ಸಿನಿಂದ ರಾಜ್ಕುಮಾರ್ ಕಲಾ ಸೇವೆಗೆ ನಾನು ಅಭಿಮಾನಿಯಾಗಿದ್ದೇನೆ. ನಾವು ರಾಜ್ಕುಮಾರ್ ಅವರಿಂದ ತುಂಬಾ ಕಲಿತಿದ್ದೇವೆ. ಸೌಜನ್ಯದ ಮಾತನ್ನ ಹಿಡಿತದಲ್ಲಿ ಇಟ್ಕೊಂಡು ಹೋರಾಟದನ್ನ ಕೂಡ ಕಲಿತಿದ್ದೇವೆ. ಈಗಲೂ ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ. ಪ್ರತಿಯೊಬ್ಬರು ಅವರವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿ. ಹುಚ್ಚು ಅಂತ ಕೆಲವರು ಹೇಳಿದ್ರೆ, ಕೆಲವರು ನನ್ನ ಮಾತನ್ನ ಒಪ್ಪಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟವನ್ನ ಮಾಡ್ತೇನೆ. ಮನೆ ಮುಂದೆ ಬಂದು ಹೆದರಿಸಿ ಧಮಕಿ ಹಾಕಿ ದಬ್ಬಾಳಿಕೆ ಮಾಡಲ್ಲ. ನಮ್ಮ ವಿಚಾರ ಸರಿಯಾಗಿದೆ. ನೋವಾಗಿದ್ರೆ ವಿಷಾದ ಇದ್ದೇ ಇರುತ್ತೆ. ಅಣ್ಣವ್ರೇ ಬದುಕಿದ್ರೆ ಜಾಗ ಬೇಕಾ ಅಂತ ಕೇಳ್ತಾ ಇದ್ರು. ಇದು ಪ್ರಚಾರಕ್ಕಾಗಿ ಅಲ್ಲ, ವಿಚಾರಕ್ಕಾಗಿ ಅಂತ ನಟ ಚೇತನ್ ಅವರು ಹೇಳಿಕೊಂಡಿರುವಂತದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ವಿಚಾರದ ಬಗ್ಗೆ ನಟ ಚೇತನ್ ಮಾತನಾಡಿದ್ರು. ನಾವೆಲ್ಲರೂ ಸಹ ರಾಜ್ಕುಮಾರ್ ಫ್ಯಾನ್ಸ್ ಅಂತ ಹೇಳಿದ್ದಾರೆ. ಕೆಲವರು ಅಭಿಮಾನಿಗಳು ಹೆಸರಿನಲ್ಲಿ ಮಸಿ ಬಳಿತಾರೆ. ಚಿಕ್ಕ ವಯಸ್ಸಿನಿಂದ ರಾಜ್ಕುಮಾರ್ ಕಲಾ ಸೇವೆಗೆ ನಾನು ಅಭಿಮಾನಿಯಾಗಿದ್ದೇನೆ. ನಾನು ಕೂಡ ರಾಜ್ಕುಮಾರ್ ಅವರಿಂದ ತುಂಬಾ ಕಲಿತಿದ್ದೇನೆ. ಸೌಜನ್ಯದ ಮಾತುಗಳನ್ನ ಹಿಡಿತದಲ್ಲಿ ಇಟ್ಕೊಂಡು ಹೋರಾಟದನ್ನ ಕೂಡ ಕಲಿತಿದ್ದೇನೆ. ಈಗಲೂ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗೋಣ ಅಂತ ಚೇತನ್ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಅಭಿವ್ಯಕ್ತಿ ಸ್ವತಂತ್ರ ಇರುತ್ತೆ ಅಂತ ನಟ ಚೇತನ್ ಮಾತನಾಡಿದ್ದಾರೆ. ಪ್ರತಿಯೊಬ್ಬರು ಅವರವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿ. MD ರಾಜ್ಕುಮಾರ್ ಕಾಂಪ್ಲೆಕ್ಸ್ ಅಂದ್ರೆ ಅದು ವ್ಯಾಪಾರದ ರೀತಿ ಅಲ್ಲ. ಅದು ಒಂದು ರೀತಿ, ಅದು ಒಂದು ಇದನ್ನ ಕಟ್ಟಿ ಸಮಾಧಿ ರೀತಿನಲ್ಲಿ ಕಟ್ಟಿದ್ದಾರೆ ಅಂತ ಅರ್ಥ. ಅದು ಒಂದು ಹೇಳ್ತೀನಿ. ನಾನು ಮತ್ತೆ ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಎಂಥ ದೊಡ್ಡತನ ಇರೋ ವ್ಯಕ್ತಿ ಅಂದ್ರೆ, ಅವ್ರು ಬದುಕಿದ್ದಾಗ ಅವ್ರಿಗೆ ಸಮಾಧಿ ಕೊಡ್ತೀವಿ ಸಿಟಿ ಸೆಂಟರ್ ನಲ್ಲಿ ಅಂದ್ರೆ ನನಗೆ ಬೇಡವೇ ಬೇಡ ಅಂತ ಹೇಳೋರು. ಅವರ ವಿಚಾರನ ಅನುಸರಿಸಬೇಕು, ಅವರ ಸರಳತೆ ಅನುಸರಿಸಬೇಕು, ಅವ್ರು ಕಂಡಿರೋ ಕನಸಿನ ಚಿತ್ರರಂಗನ ಮುಂದುವರಿಸಬೇಕು. ನಾನು ಇದನ್ನ ದೊಡ್ಡದು ಮಾಡಬೇಕು, ಇದನ್ನೆಲ್ಲೋ ಕಡೆ ಪ್ರಚಾರ ಪಡಿಬೇಕು, ಇದನ್ನ ಎಲ್ಲೋ ಸಂಘರ್ಷ ಮಾಡ್ಬೇಕನ್ನೋ ಉದ್ದೇಶ ಅಲ್ಲ. ಬಟ್ ಅವರ ಸರ್ಕಾರದ ಯೋಜನೆಗಳಿಂದ ಯಾವ ರೀತಿ ಸಂಘರ್ಷಗಳಾಗಿದೆ, ಯಾವ ರೀತಿ ಸಮಸ್ಯೆಗಳಾಗಿದೆ, ಯಾವ ರೀತಿ ಅವ್ರ ರೀತಿನಲ್ಲಿ ಭೇದ ಭಾವನೆ ಆಗಿದೆ. ನಮಗೆ ರಾಜ್ಕುಮಾರ್ ಅವ್ರ ಮೇಲೆ ಎಷ್ಟು ಅಭಿಮಾನ ಇದೆಯೋ, ನಮ್ಗೆ ಶತಮಾನದ ಕವಿ ಕುವೆಂಪು ಅವ್ರ ಮೇಲೆ ಅಷ್ಟೇ ಅಭಿಮಾನ ಇದೆ. ನಮಗೆ MD ನಂಜುಂಡಸ್ವಾಮಿ ಬಗ್ಗೆ ನಂಬಿಕೆ ಇದೆ. ಶಂಕರ್ ನಾಗ್ ಅವರು, MP ಶಂಕರ್ ಅವರು, ಸಿದ್ಧಲಿಂಗಯ್ಯ, ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಅಭಿಮಾನ ಇದೆ. ನಾವು ಅದನ್ನ ಯಾವುದೋ ಒಂದು ವಿಚಾರವನ್ನ ಹಿಡ್ಕೊಂಡು ಪ್ರಚಾರಗಳಿಸಬೇಕು ಅದನ್ನ ಮಾತಾಡ್ತಾರೆ. ಇಡೀ ಕರ್ನಾಟಕ ಜನತೆನೇ ಹೇಳ್ತಾ ಇದ್ದಾರೆ ಸರ್. ಇದು ನಾನು ಆಗ್ಲೇ ಹೇಳ್ದೆ, ಚೇತನ್ ಅವರನ್ನ ಟೀಕೆ ಮಾಡಿ ತಾನು ದೊಡ್ಡರಾಗಬೇಕು ಅನ್ನುವಂಥ ಹುಚ್ಚುತನ ಇದೆಯಲ್ಲ, ಸಾರಾ ಗೋವಿಂದ್ ಸರ್ ಅಂತ ಅನೇಕ ಜನಗಳಿಗೆ ಈ ಹುಚ್ಚುತನವನ್ನ ತೆಗೆದುಕೊಡ್ಬೇಕಾಗುತ್ತೆ. ಅವರು ಹೇಳ್ತಾರೆ ರಾಜ್ಕುಮಾರ್ ಅವ್ರನ್ನ ಟಚ್ ಮಾಡಿ ಇವರು ಈಗ ಹುಚ್ಚುತನ ಪ್ರದರ್ಶನ ಮಾಡಿಲ್ವಾ? ಮೇಡಮ್, ರಾಜ್ಕುಮಾರ್ ಅವರನ್ನ ನಾವು ಅಣ್ಣೋರನ್ನ ಹೆಂಗ್ ಟಚ್ ಮಾಡಿದ್ದಾರೆ ಅನ್ನೋದನ್ನ ವಿಮರ್ಶೆ ಆಗ್ಬೇಕಲ್ವಾ? ನೋಡಿ, ಸಾರಾ ಗೋವಿಂದ್ ಅವ್ರ ಮೇಲೆ ನೋಡಿ ಸರ್, ನಾವು ಕಾನೂನಾತ್ಮಕವಾಗಿ ಅವ್ರನ್ನ ದಮನ ಮಾಡಬೇಕು, ದಹಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರಲಿಲ್ಲ. ನೋಡಿ, ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಆದಾಗ, ನಿರಂತರವಾದ ದಾಳಿಗಳಾದಾಗ ನಮಗೆ ನಮ್ಮದೇ ಆದಂಥ ಆಯ್ಕೆಗಳಿದ್ದಾವೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ಈ ನಾಡಿನ ಯುವ ದಲಿತ ಸಮುದಾಯ, ಅಲೆಮಾರಿ ಸಮುದಾಯ, ಬುಡಕಟ್ಟು ಸಮುದಾಯ ಮತ್ತು ದೇವದಾಸಿ ತಾಯಂದಿರು ಎಲ್ಲರೂ ಕೂಡ ಚೇತನರ ಪರವಾಗಿ ನಾವು ಅಂಥ ಸಂದರ್ಭ ಬಂದಾಗ, ಚೇತನ್ ಅವ್ರ ಮೇಲೆ ಈ ವಿಷಯ ಇಟ್ಕೊಂಡು ವೈಯಕ್ತಿಕ ದಾಳಿಗಳು ಮಟ್ಟಕ್ಕೆ ಬಂದಾಗ ನಾವು, ಚೇತನ್ ಕೂಡ ಕನ್ನಡಿಗ, ಮತ್ತು ಆದಿವಾಸಿಗಳ ಬಗ್ಗೆ ಮಾತಾಡೋದು ಕೂಡ ಕನ್ನಡದ ಧರ್ಮನೇ ಅಲ್ವೇ? ಒಬ್ಬರು ಸಿಳ್ಳೆಕ್ಯಾತರು, ಬುಡ್ಬುಡಿಕಿಗಳು, ಅಕ್ಕಿಪಿಕ್ಕುಗಳು, ಗೊಂಬೆರಾಮ್ರುಗಳು, ಇದ್ರ ಬಗ್ಗೆ ಎಲ್ಲ ಚೇತನ್ ಮಾತಾಡ್ತಾರೆ. ಆದರೆ ಇದೆಲ್ಲ ಕನ್ನಡದ ಕಲೆ ಅಲ್ವೇ? ಹಾಗಾದರೆ ಮುಂದೆ ಏನು ಮಾಡ್ತೀರಾ ಅದನ್ನು ಹೇಳ್ತೀವಿ ಸರ್ ಫೈನಲ್? ನಾವೇನೇ ಚೇತನ್ ಅವರು ಕರ್ನಾಟಕದಲ್ಲಿ ಕಟ್ತಾ ಇರ್ತಕ್ಕಂಥ ಸಮಾನತೆಯ ಕನಸೇನಿದೆಯಲ್ಲ ಅದನ್ನು ಮುಂದುವರಿಸ್ತೀವಿ. ಕನ್ನಡದ ಪ್ರಾದೇಶಿಕತೆಯನ್ನು, ಕನ್ನಡದ ಭಾಷೆಯನ್ನು ನಮಗೆ MD ನಂಜುಂಡಸ್ವಾಮಿ ಬಗ್ಗೆ ನಂಬಿಕೆ ಇದೆ. ಶಂಕರ್ ನಾಗ್ ಅವರು, MP ಶಂಕರ್ ಅವರು, ಸಿದ್ಧಲಿಂಗಯ್ಯ, ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಅಭಿಮಾನ ಇದೆ. ನಾವು ಅದನ್ನ ನಮ್ಮ ಬೆಂಬಲಿಗರ ಜೊತೆ ಸೇರಿ, ನಮ್ಮ ಕಾನೂನು ಸಲಹೆಗಾರರ ಜೊತೆ ಸೇರಿ ಎಲ್ಲ ವಿಚಾರ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಬಗ್ಗೆ ಮಾತನಾಡಿದಂತಹ ನಟ ಚೇತನ್ ಅವರು ಈಗ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು.
ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದ್ದಿದ್ರೆ ನಿಜಕ್ಕೂ ಕೂಡ ಸಿಟಿಯ ಸೆಂಟ್ರಲ್ನಲ್ಲಿ ಈ ಒಂದು ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ ಅಂತ ಮಾತನಾಡಿದ್ದಾರೆ. ನಾನು ಕೂಡ ಅವರಿಂದ ತುಂಬ ಕಲ್ತಿದ್ದೇನೆ. ಸೌಜನ್ಯದ ಮಾತುಗಳನ್ನು ಹಿಡಿತದಲ್ಲಿ ಇಟ್ಕೊಂಡು ಆಡೋದನ್ನ ಕಲ್ತಿದ್ದೇನೆ. ಹೋರಾಟಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ ಅಂತ ನಟ ಚೇತನ್ ಹೇಳಿದ್ದಾರೆ.